ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ನಮ್ಮ ಪೇರೆಂಟ್ಸ್ದು 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಆ ರೀಸನ್ಗೋಸ್ಕರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನಾವೆಲ್ಲ ತಯಾರಿ ಮಾಡ್ಕೊತಾ ಇದ್ರೆ ಅದನ್ನು ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಅದಾದಮೇಲೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ್. ಅಡುಗೆ ಮಾಡ್ತಾಯಿದ್ರಿ 50 ಜನಕ್ಕೆ ಭಟ್ರನ್ನ ಕರೆಸಿದ್ರಿ. ಇವರು ನಮ್ಮ ಅಣ್ಣ ನಮ್ಮ ರಿಲೇಷನ್ಸೇ, ನಮ್ಮ ಅಮ್ಮ ಅವ್ರ ಸಂಬಂಧ. ಅವ್ರು ಬಂದುಬಿಟ್ಟು ಅಡುಗೆ ಮಾಡಿಕೊಡ್ತರು. ಟಿಫನ್ಗೆ ಉಪ್ಪಿಟ್ಟು ಮಾಡಿಸಿದ್ವಿ. ಮಧ್ಯಾಹ್ನ ಐಟಮ್ಸ್ನೆಲ್ಲ ಭಟ್ರು ಪ್ರಿಪೇರ್ ಮಾಡ್ಕೊತಾಯಿದ್ರು. ನಮಗೇನಂದರೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ಲು. ಆಮೇಲೆ ಪುರೋಹಿತರು ಬಂದರು. ಪುರೋಹಿತರಿಗೆ ಏನೇನು ಬೇಕೋ ಎಲ್ಲ ಎತ್ಕೊಟ್ಟು ಫೈನಲಿ ಅಲಂಕಾರ ಹಿಂಗಿತ್ತು ಫ್ರೆಂಡ್ಸ್, ನೀವು ನೋಡ್ಬೋದು ವಿಡಿಯೋಲ್ಲಿ. ಪುರೋಹಿತರು ಬಂದುಬಿಟ್ಟು ಅಶೋಕ್ ಶರ್ಮಾ ಅಂತ, ಇವ್ರು ನಮ್ಮ ಅಣ್ಣನೇ, ನಮ್ಮ ರಿಲೇಷನ್ಸೇ, ನಮ್ಮ ಅತ್ತೆ ಮಗ. ಅವ್ರನ್ನೇ ಕರೆಸಿದ್ರಿ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡಿಸ್ತಾರೆ. ಅದಕ್ಕೋಸ್ಕರ ಅವ್ರನ್ನೇ ಕರೆಸಿದ್ವಿ. ನೋಡಿ ಪೂಜೆ ಫೈನಲಿ ಸ್ಟಾರ್ಟ್ ಆಯಿತು. 9 o'clock ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. ನೀವು ನೋಡ್ಬೋದು ವ್ಯೂವಲ್ಲಿ. ಸತ್ಯನಾರಾಯಣ ಸ್ವಾಮಿ ರಥ ತುಂಬ ಶ್ರೇಷ್ಠ ಮತ್ತು ಪವರ್ಫುಲ್ ಆದ ರಥ ಇದು. ಇದನ್ನು ಮಾಡೋದ್ರಿಂದ ನಿಮಗೆ ಸಕಲ ಕಷ್ಟಗಳೆಲ್ಲ ದೂರ ಆಗುತ್ತೆ. ನೀವೇನೇನು ಕಷ್ಟಪಡ್ತಾ ಇದ್ದೀರೋ ಎಲ್ಲ ದೂರ ಆಗುತ್ತೆ. ನಿಮ್ಮ ಮನೆಗೆ ಏನಾರ ದಿಷ್ಟಿ ಆಗಿದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅದಾದಮೇಲೆ ನಿಮಗೆ ದುಷ್ಟಶಕ್ತಿಗಳಾಗಿ ಏನಾರ ತೊಂದರೆ ಇರ್ತಾರೆ, ನಿಮ್ಮ ಗ್ರಹ ದೋಷ ಇದ್ದರೆ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ಇದು ನಂಬಿಕೆ. ಪೂರ್ವದಲ್ಲಿ ದೇವತೆಗಳು ಕೂಡ ಈ ರಥವನ್ನು ಮಾಡಿ ತುಂಬಾ ಫಲಗಳನ್ನು ಪಡೆದಿದ್ದಾರೆ ಅನ್ನೋದು ಒಂದು ನಂಬಿಕೆ ಆಗಿರುತ್ತೆ. ನೀವು ನೋಡ್ಬೋದು ಎಲ್ಲ ರಿಲೇಟಿವ್ಸ್ ಬಂದರು, ಎಲ್ಲರಿಗೂ ಟಿಫನ್ ಕೊಟ್ಟು ನಾವು ಪೂಜೆಗೆ ಕೂತ್ಕೊಂಡ್ವಿ. ಇವತ್ತು ನಮ್ಮ ಪೇರೆಂಟ್ಸ್ದು ವೆಡ್ಡಿಂಗ್ ಡೇ ಇರೋದ್ರಿಂದ ನಾವು ಸ್ಟಾರ್ಟ್ ಮಾಡಿದ್ದು ಗಣಪತಿ ಹೋಮದಿಂದ. ಏನನ ಮಾಡಲಿ ಫಸ್ಟು ಗಣಪತಿ ಪೂಜೆ ಮೇಯ್ನು. ಆದ್ದರಿಂದ ಗಣಪತಿ ಹೋಮ, ನವಗ್ರಹ ಹೋಮ 2 ಮಾಡಿಸಿದ್ವಿ. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಹೋಮಗಳನ್ನು ಮಾಡಿಸೋದ್ರಿಂದ ನಿಮ್ಗೇನಾರ ಗ್ರಹ ದೋಷ ಆಗಿರ್ಬೋದು ಅಥವಾ ಮನೆಗೆ ಏನಾರ ತೊಂದರೆ ಆಗಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಆಗಿರುತ್ತೆ. ಪ್ರತಿಯೊಂದು ಹೋಮನೂ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಪುರೋಹಿತರು. ಮೈನ್ಲಿ ಹೋಮ ಏನಕ್ಕೆ ಮಾಡಿಸ್ತಾರೆ, ಪ್ರತಿಯೊಂದು ಮಂತ್ರ ಅರ್ಥ ಏನು ಅನ್ನೋದನ್ನು ಡೀಟೇಲಾಗಿ ಹೇಳ್ತಾರೆ ಪುರೋಹಿತರು. ಅದರಿಂದ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.